ಪಾಲಕ್ ಪರೋಟ. ಈ ಕೇರಳ ಸ್ಟೈಲಲ್ಲೆಲ್ಲ ಕಾಯಿನ ಪರೋಟ ಅಂತ ಈ ಪದ್ರ ಥರ ಮಾಡ್ತಾರಲ್ಲ, ಪಾಲಕ್ ಪರೋಟನ ನಾನು ಆ ಸ್ಟೈಲಲ್ಲಿ ಮಾಡೋಣ ಅಂತ ಶುರು ಮಾಡೋಣ. ಈಗ ಈ ಸೊಪ್ಪನ್ನ ಸ್ವಲ್ಪ ದಪ್ಪಾಗಿ ಕಟ್ ಮಾಡೋದು, ಅದು ಮಿಕ್ಸಿ ಬ್ಲೇಡ್ಗೆ ಸಿಗಲಿ ಅನ್ನೋ ಕಾರಣಕ್ಕೆ ಈ ಥರ ಕಟ್ ಮಾಡ್ಕೊಳ್ತೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋದು. ಆಮೇಲೆ ಇದಕ್ಕೆ ಹಸಿಮೆಣಸಿನ್ಕಾಯಿನ ದಪ್ಪ ಪೀಸ್ ಮಾಡಿ ಅದನ್ನು ರುಬ್ಕೊಳಕ್ಕೆ ಹಾಕ್ತೀನಿ ನಾನು. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ನೀರು ಹಾಕಿಲ್ಲ ನಾನು, ನೀರು ಅವಶ್ಯಕತೆ ಇದ್ದರೆ ಸ್ವಲ್ಪ ಹಾಕಬೇಕಷ್ಟೆ. ಚೂರು ನೀರು ಹಾಕಬೇಕು ಅನಿಸುತ್ತೆ, ಭಾಳ ಕಡಿಮೆ ಹಾಕಬೇಕು. ತುಂಬ ನೀರಾಗಿಬಿಟ್ರೆ ಅದಕ್ಕೆ ಹಿಟ್ಟು ಜಾಸ್ತಿ ಹಿಡಿಬೇಕಾಗತ್ತೆ, ಆಮೇಲೆ ನೀರು ಬಿಟ್ಕೊಂಡ್ಬಿಡುತ್ತೆ ಸೊಪ್ಪೆಲ್ಲ. ಹಾಗಾಗಿ ಸ್ವಲ್ಪ ಹಾಕ್ತೀನಿ ನಾನು. ಈಗ ಇದಿವಾಗ ಆಗಿದೆ. ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಇದನ್ನು. ಇವಾಗ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಪರೋಟಾಗೆ. ಇದು ಅಜ್ವೈನ್ನ ಸ್ವಲ್ಪ ಕೈಯಲ್ಲಿ ಈ ಥರ ಉಜ್ಜಿಬಿಟ್ಟು ಹಾಕಬೇಕು. ಆಮೇಲೆ ಜೀರಾ ಪೌಡರು, ಉಪ್ಪು, ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ. ಇದನ್ನು ಇವಾಗ ಚೆನ್ನಾಗಿ ಕೈಯಲ್ಲಿ ಎಣ್ಣೆ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಉಜ್ಜಿಕೊಳ್ಬೇಕು. ಈಗ ಎಣ್ಣೆ ಎಲ್ಲ ಕಡೆ ಸ್ಪ್ರೆಡ್ ಹಾಕ್ಕೊಂಡಿದೆ, ಹಿಟ್ಟು ಪೂರ್ತಿ ಆಗಿದೆ. ಇವಾಗ ರುಬ್ಬಿರೋ ಈ ಮಿಶ್ರಣನ ಹಾಕ್ಕೊಂಡು ಕಲಿಸ್ಬೇಕು. ಈಗ ಕಲಸಿದ್ದು ರೆಡಿ ಆಯಿತು. ಇದನ್ನು ಚೆನ್ನಾಗಿ ಈ ಥರ ಮಿದ್ದುಬಿಟ್ಟು ಕಲಿಸ್ಬೇಕು. ಇದು ಒಂದು ಹಾಫ್ ಆನ್ ಅವರ್ ಆದರೂ ನೆನಿಬೇಕು. ಇನ್ನೊಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಮುಚ್ಚಿಟ್ಬಿಡ್ತೀನಿ ನನಗೆ. ಹಾಫ್ ಆನ್ ಅವರ್ ನೆನೆಯೋಕೆ ಬಿಡ್ತೀನಿ. ಈಗ ಹಿಟ್ಟು ನೆನೀತಾ ಇದೆ. ಅಷ್ಟರೊಳಗೆ ಟೈಮ್ ಇದೆಯಲ್ಲ, ಒಂದು ಟೊಮೆಟೊ ಚಟ್ನಿ ಮಾಡಿ ತೋರಿಸ್ತೀನಿ. ಈಗ ಟೊಮೆಟೊನ ಸಣ್ಣದಾಗಿ ಹಚ್ಕೊಳ್ತೀನಿ ನಾನು. ತುಂಬ ಸಣ್ಣದಾಗಿ ಹಚ್ಕೊಂಡ್ರೆ ಒಳ್ಳೆಯದು ಇದಕ್ಕೆ. ಈಗ ಟೊಮೆಟೊ ಹೆಚ್ಚಿದ್ದಾಯಿತು, ಒಗ್ಗರಣೆಗೆ ಇಟ್ಕೊಳ್ತೀನಿ. ಈಗ ಇದಕ್ಕೆ ಇವಾಗ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ. ಈಗ ಟೊಮೆಟೊ ಹಾಕ್ಕೊಳ್ತೀನಿ. ಅಷ್ಟು ಟೊಮೆಟೊನು ಹಾಕಿ ಫ್ರೈ ಮಾಡ್ತಾ ಹೋಗಬೇಕು. ಟೊಮೆಟೊ ಎಲ್ಲ ನೀರು ಬಿಟ್ಕೊಂಡು ಗಟ್ಟಿ ಆಗ್ತಾ ಹೋಗುತ್ತೆ, ಅಲ್ಲಿವರೆಗೂ ಹುರಿತಾನೆ ಇರಬೇಕು. ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇದಕ್ಕೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಹಾಕಲ್ಲ, ಬರೀ ಮೆಣಸಿನ್ಕಾಯಿ, ಒಂಚೂರು ಸಕ್ಕರೆ, ಉಪ್ಪು ಆ ಥರ ಅಷ್ಟೇ. ಎಣ್ಣೆ ಮಾತ್ರ ಒಂಚೂರು ಜಾಸ್ತಿ ಹಾಕಿದ್ದೀನಿ. ಇದನ್ನು 1 ತಿಂಗಳವರೆಗೂ ಸ್ಟೋರ್ ಮಾಡ್ಬೋದು ಫ್ರಿಜ್ಜಲ್ಲಿ. ಈ ಚಟ್ನಿನ ನೀರಿನ ಅಂಶ ಎಲ್ಲ ಹಿಂಗೋವರೆಗೂ ಹುರಿದಿರ್ತೀವಲ್ಲ, 1 ತಿಂಗಳವರೆಗೂ ಸ್ಟೋರ್ ಮಾಡ್ಬೋದು. ಈ ಟೊಮೆಟೊ ಬೆಲೆ ಕಡಿಮೆ ಇದ್ದಾಗ ತೊಗೊಂಡು ಜಾಸ್ತಿ ಮಾಡಿಟ್ಕೊಂಡ್ರೆ ರೊಟ್ಟಿ, ಚಪಾತಿ ಎಲ್ಲದ್ರ ಜೊತೆಗೂ ಇದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ, ಚೆನ್ನಾಗಿರುತ್ತೆ ಇದು ನೋಡಿ. ಇದೆಲ್ಲ ಸ್ವಲ್ಪ ಕರಗಿಬಿಟ್ಟು ಕುದೀತಾ ಇದೆ. ಈ ಸ್ಟೇಜಲ್ಲಿ ಇಂಗ್ರೀಡಿಯೆಂಟ್ಸ್ನೆಲ್ಲ ಆ್ಯಡ್ ಮಾಡ್ತಾ ಹೋಗೋಣ. ಈಗ ಮೆಣಸಿನ ಪುಡಿ ಹಾಕ್ತೀನಿ. ಇದಕ್ಕೆ ಜಾಸ್ತಿ ಖಾರನೂ ಹಿಡಿಯಲ್ಲ, ಸ್ವಲ್ಪ ಹಾಕಿದ್ರೆ ಸಾಕು. ಇದು ಜೀರಿಗೆ ಮೆಂತ್ಯ ಪೌಡರು, ಇದು ಅರ್ಧ ಸ್ಪೂನ್ ಸಾಕು. ಸ್ವಲ್ಪ ಸಕ್ಕರೆ, ಉಪ್ಪು 1 ಸ್ಪೂನ್, ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತೀನಿ.
ಇದು ನೋಡಿ ಈಗ ಗಟ್ಟಿ ಆಗ್ತಾ ಬಂದಿದೆ, ತಳ ಪೂರ್ತಿ ಬಿಟ್ಕೊಳ್ತಾ ಇದೆ ನೋಡಿ. ಇದು ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ಈ ಸ್ಟೇಜಲ್ಲಿ ಸಾಕು ಅನಿಸುತ್ತೆ. ಇದಾಗಿದೆ. ಇವಾಗ ಸ್ಟವ್ ಆಫ್ ಮಾಡೋಣ. ಈಗ ಹಿಟ್ಟು ನೆಂದಿದೆ ಪರೋಟಾಗೆ, ಶುರು ಮಾಡೋಣ. ಈಗ ಇದನ್ನು ಇಷ್ಟು ದಪ್ಪ ಉಂಡೆ ಮಾಡಿ ತಗೋತೀನಿ ನಾನು. ಸ್ವಲ್ಪ ಡ್ರೈ ಹಿಟ್ಟಲ್ಲಿ ನೆನೆಸ್ಕೊಂಡು ಇವಾಗ ಇದಕ್ಕೆ ತುಪ್ಪ ಹಚ್ಕೊಳ್ತೀನಿ ನಾನು. ಪೂರ್ತಿ ಸ್ಪ್ರೆಡ್ ಮಾಡಬೇಕು ಹಚ್ಕೊಂಡು, ಸೈಡ್ಸು ಎಲ್ಲ. ಆಯಿತು. ಇವಾಗ ಇದನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ತಾ ಹೋಗಬೇಕು. ಇದನ್ನು ಕೊನೆಯದನ್ನು ತಗೊಂಡು ಮಧ್ಯಕ್ಕೆ ಈ ಥರ ಹಚ್ಚಬೇಕು. ಇವಾಗ ಮತ್ತೆ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಬೇಕು. ಇದನ್ನು ತುಂಬ ತೆಳುವಾಗಿ ಲಟ್ಟಿಸ್ಬಾರ್ದು, ಸ್ವಲ್ಪ ದಪ್ಪವಾಗೇ ಇರಬೇಕಿದು. ಇದು ಈಗ ಲಟ್ಸ್ಕೊಂಡಾಗಿದೆ, ತವಾ ಬಿಸಿಯಾಗಿದೆ, ಬೇಯಿಸ್ಕೊಡು. ಪಾಲಕ್ ಪದರ ಪರೋಟ, ಟೊಮೆಟೊ ಚಟ್ನಿ ಮತ್ತು ಮೊಸರು ಜೊತೆ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಕಾಂಬಿನೇಷನ್. ಈ ಚಟ್ನಿ ಅಂತೂ ತುಂಬ ಈಸಿ ಮಾಡೋದು ಮತ್ತು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿರೋದು. ಪನ್ನೀರ್ ಮತ್ತು ಸಬ್ಸಿಗೆ ಸೊಪ್ಪು ಬಳಸಿ ಮಾಡುವಂಥ ಪರೋಟ ರೆಸಿಪಿನ ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ಮತ್ತು ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಮಾಡಬಹುದಾದಂಥ ಅಲ್ಟಿಮೇಟ್ ಪರೋಟ ರೆಸಿಪಿ. ಕ್ಯಾಲ್ಶಿಯಂ ಮತ್ತು ಐರನ್ ರಿಚ್. ಬ್ರೇಕ್ಫಾಸ್ಟ್ಗೂ ಆಗ್ಬೋದು, ಡಿನ್ನರಲ್ಲೂ ಮಾಡ್ಕೊಳ್ಬೋದು. ತುಂಬಾ ಟೇಸ್ಟಿ ಪರೋಟ ಮಾಡೋ ವಿಧಾನನ ಈಗ ನೋಡೋಣ. ಮೊದಲಿಗೆ ಒಂದು ಬೌಲ್ನಲ್ಲಿ ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಿಟ್ಟು ಕಲಿಸ್ಕೊಳ್ಳೋಣ. ಎಳ್ಳು, ಅಜ್ವೈನ ಸ್ವಲ್ಪ ಉಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ. ಜೀರಿಗೆ, ಹಸಿಮೆಣಸಿನ್ಕಾಯಿ. ಇದಕ್ಕೆ ಅಚ್ಕಾರದ ಪುಡಿನೂ ಹಾಕ್ಕೊಳ್ಬೋದು. ಹಸಿಮೆಣಸಿನ್ಕಾಯಿ ಹಾಕಿದ್ರೆ ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ. ಅರಿಶಿನ ಪುಡಿ. ಈಗ ಸಬ್ಸಿಗೆ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಪನ್ನೀರ್. ಇಷ್ಟು ಕ್ವಾಂಟಿಟಿಗೆ ನಾನಿಲ್ಲಿ 100 ಗ್ರಾಮ್ಸ್ ಅಷ್ಟು ಪನ್ನೀರನ್ನ ತೊಗೊಂಡಿದ್ದೀನಿ. ಉಪ್ಪು, ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಫಸ್ಟು. ಇದು ಪನ್ನೀರ್ ಹಾಕೋದ್ರಿಂದ ವಿಶೇಷವಾದ ರುಚಿ ಕೊಡುತ್ತೆ ಒಂದು. ಆಮೇಲೆ ಕ್ಯಾಲ್ಶಿಯಮ್ ತುಂಬ ಜಾಸ್ತಿ ಇರುತ್ತೆ ಪನ್ನೀರಲ್ಲಿ, ಹಾಗಾಗಿ ಹೆಲ್ತ್ಗೂ ಒಳ್ಳೆಯದು. ಈಗ ಇದಕ್ಕೆ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿದ್ರೆ ಆಯಿತು. ಸ್ವಲ್ಪನೇ ನೀರು ಸೇರಿಸ್ಬಿಟ್ಟು ಕಲಿಸ್ತಾ ಹೋಗಬೇಕು. ಒಂದೇ ಸಲ ನೀರು ಹಾಕ್ಕೊಳ್ಬಾರ್ದು.
ಇಷ್ಟು ಹಿಟ್ಟು ಕಲಸಿದಾಯ್ತು ನೋಡಿ, ಈ ಹದಕ್ಕೆ ಕಲಸಿದೆ ಚಪಾತಿ ಹಿಟ್ಟಿನ ಹದಕ್ಕೆ. ಈಗ ಇದಕ್ಕೊಂದು 2 ಸ್ಪೂನ್ ಎಣ್ಣೆ ಹಾಕಿ ಸೆಟ್ ಮಾಡೋಕ್ಕೆ ಇಟ್ಬಿಡೋಣ. ಎಣ್ಣೆ ಹಾಕಿ ಇಡೋದು ಕೂಡ ಆಪ್ಷನಲ್ಲು, ಹಾಗೇನೂ ಮಾಡ್ಬೋದು ಡಯಟ್ ಕಾನ್ಷಿಯಸ್ ಇರೋರು. ಎಣ್ಣೆ ಹಾಕೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಸಾಫ್ಟ್ನೆಸ್ಸು ಎಕ್ಸ್ಟ್ರಾ ಟೇಸ್ಟ್ ಎಲ್ಲ ಬರುತ್ತೆ. ಇದನ್ನೀಗ ಮುಚ್ಚಿಟ್ಟು ಒಂದು 1/2 hour ಸೆಟ್ ಆಗೋದಕ್ಕೆ ಬಿಡಬೇಕು. ಟೈಮ್ ಇದ್ದರೆ 1 hour ಕೂಡ ಬಿಡ್ಬೋದು. ಟೈಮ್ ಇಲ್ಲ ಅಂದರೆ ಮಿನಿಮಮ್ 1/2 hour ಬಿಟ್ಟರೆ ಸಾಫ್ಟಾಗಿ ಚೆನ್ನಾಗಾಗುತ್ತೆ ಪರೋಟ. 1 hour ಸೆಟ್ ಆಗೋದಕ್ಕೆ ಬಿಟ್ಟಿದ್ದೆ ಹಿಟ್ಟು ಕಲಿಸ್ಬಿಟ್ಟು. ಈಗ ನೋಡೋಣ, ಪರೋಟಗಳನ್ನ ರೆಡಿ ಮಾಡೋಣ. ಚೆನ್ನಾಗಿ ನೆಂದಿದೆ. ನಾವು ಬೇರೆ ಪರೋಟಗಳಿಗಾದರೆ ಗಟ್ಟಿಗೆ ಕಲಿಸ್ತೀವಿ ಹಿಟ್ಟನ್ನು, ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸಲ್ಲ. ಇದಕ್ಕೆ ಹಾಗೇನಿಲ್ಲ, ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸಿದ್ರೂ ಏನು ಕಿತ್ತೋಗಲ್ಲ, ಚೆನ್ನಾಗಿ ಬರುತ್ತೆ ಈ ಪರೋಟ. ಈಗ ಲಟ್ಸೋಣ. ಇದನ್ನು ಸ್ವಲ್ಪ ಡಿಫ್ರೆಂಟ್ ಶೇಪಲ್ಲಿ ಮಾಡ್ತಾಯಿದ್ದೀನಿ, ಟ್ರಯಾಂಗ್ಯುಲರ್ ಶೇಪಲ್ಲಿ ಮಾಡ್ತೀನಿ ಈ ಪರೋಟನ. ಸ್ವಲ್ಪ ಅಗಲಕ್ಕೆ ಲಟ್ಸ್ಕೊಂಡ್ಮೇಲೆ ಈಗ ಸ್ವಲ್ಪ ಎಣ್ಣೆ ಹಾಕಿ ಟೈಮ್ ಇಲ್ಲದೆ ಇದ್ದರೆ ಸುಮ್ಮನೆ ಹೀಗೇ ಲಟ್ಸಿ ಬೇಯಿಸ್ಬೋದು, ಅದು ಕೂಡ ಚೆನ್ನಾಗೇ ಇರುತ್ತೆ. ಸ್ವಲ್ಪ ಹಿಟ್ಟಾಕಿ ಲಟ್ಸೋಣ. ಎಷ್ಟೇ ನಾವು ಕರೆಕ್ಟ್ ಶೇಪಲ್ಲಿ ಮಾಡಿದ್ರು ಒಂದೊಂದು ಸಲ ಕರೆಕ್ಟ್ ಶೇಪ್ ರಿಟೈನ್ ಮಾಡ್ಕೊಳಕ್ಕಾಗಲ್ಲ. ಅಂಥ ಟೈಮಲ್ಲಿ ಚಾಕುನಲ್ಲಿ ಬೇಕೇ ಬೇಕು ಈ ಥರ ಶೇಪು ಅಂದಾಗ ಚಾಕುನಲ್ಲಿ ಕಟ್ ಮಾಡಿ ಶೇಪ್ ತೆಗಿಬೋದು. ಈಗ ಇಷ್ಟು ಲಟ್ಸಿದ್ದೀನಿ ನಾನು. ಸ್ವಲ್ಪ ಶೇಪ್ ತೆಗೆದ್ರೆ ಚೆನ್ನಾಗಿ ಕಾಣುತ್ತೆ ನೋಡೋಕ್ಕೆ ಅನ್ನೋದು ಒಂದೇ ಕಾರಣ. ಮಕ್ಕಳಿಗೆ ಎಲ್ಲ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ, ಇಷ್ಟಪಡ್ತಾರೆ ಅಂತ. ರೆಡಿ ಆಯಿತು. ಈ ಪರೋಟನ ಇನ್ನೊಂದು ಶೇಪಲ್ಲಿ ತೋರಿಸ್ತೀನಿ. ಇದು ಸ್ವಲ್ಪ ಲಚ್ಚ ಪರೋಟ ಬರುತ್ತಲ್ಲ, ಆ ಶೇಪಲ್ಲಿ ಬರುತ್ತೆ. ಈ ಥರ ಮಾಡೋದ್ರಿಂದ ಮಧ್ಯದಲ್ಲಿ ಒಂದು ಸೈಡು ಇಲ್ಲಿಂದ ಮಧ್ಯದಿಂದ ಇಲ್ಲಿವರೆಗೂ ಒಂದು ಕಟ್ ಮಾಡ್ತೀನಿ, ಫೋಲ್ಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಕೊಡೋದು, ಮತ್ತು ಇನ್ನೊಂದು ಫೋಲ್ಡ್ ಮಾಡೋದು. ಈಗ ಇದನ್ನು ಟ್ರಯಾಂಗ್ಯುಲರ್ ಶೇಪಲ್ಲಿ ಫೋಲ್ಡ್ ಮಾಡ್ಕೊಂಡು ಹೋಗೋದು. ಈ ಥರ ಬರುತ್ತೆ. ಪ್ರೆಸ್ ಮಾಡಿ ಹಿಂದುಗಡೆನ ಸ್ವಲ್ಪ ಈ ಥರ ಲೇಯರ್ಸ್ ಕ್ರಿಯೇಟ್ ಮಾಡೋದು. ಹಿಟ್ಟು ಹಾಕ್ಕೊಂಡು ಡ್ರೈ ಪೌಡರ್ ಹಾಕ್ಕೊಂಡು ಈಗ ಲಟ್ಸ್ತಾ ಇದ್ದೀನಿ. ಜೋರಾಗಿ ಪ್ರೆಸ್ ಮಾಡಬಾರ್ದು, ಸಾಫ್ಟಾಗಿ ಪ್ರೆಸ್ ಮಾಡ್ತಾ ಹೋಗಬೇಕು. ತುಂಬ ದಪ್ಪಗೆ ಲಟ್ಟಿಸಿ ಮಾಡಿದ್ರೆ ಲಚ್ಚ ಪರೋಟ ಶೇಪೇ ಕಾಣಿಸುತ್ತೆ. ನಾವು ಸ್ವಲ್ಪ ಪರೋಟನ ತೆಳ್ಳಗೆ ಮಾಡೋದ್ರಿಂದ ತಿನ್ನುವಾಗ ಗೊತ್ತಾಗುತ್ತೆ ಲೇಯರ್ ಫಾರ್ಮ್ ಆಗಿರೋದು. ನೋಡೋದಕ್ಕೆ ಅಷ್ಟು ಗೊತ್ತಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡ್ಬೋದು ಈ ಮೆಥಡನ್ನು. ಆ್ಯಕ್ಚುಲಿ ಲಚ್ಚ ಪರೋಟ ಅಂದರೆ ಇಷ್ಟೇ ಥಿಕ್ನೆಸ್ ಸಾಕಾಗುತ್ತೆ. ಹೆಂಚು ಕಾದಿದೆ, ಪರೋಟ ಬೇಯಿಸ್ತಾ ಇದ್ದೀನಿ.
ಸಬ್ಬಸಿಗೆ ಸೊಪ್ಪು ಪನ್ನೀರ್ ಬಳಸಿ ಮಾಡಿರೋ ಪರೋಟ ತುಂಬ ಡೆಲಿಷಿಯಸ್ ಆಗಿರುತ್ತೆ. ಆ್ಯಸ್ ಯೂಶುವಲ್ ಮೊಸರು ಜೊತೆ ಮತ್ತು ಬೆಣ್ಣೆ ಜೊತೆ ಉಪ್ಪಿನಕಾಯಿ ಖಾರ ಚಟ್ನಿ ಯಾವುದಾದ್ರೂ ಚೆನ್ನಾಗಿರುತ್ತೆ. ಹಾಗೇನು ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ.